ಸತಾಯಿಸ್ತಾ ಇದ್ದಾಳೆ ಈ ಕಾಂಚನ. ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಈಗ ಹಾದಿ ಕಾಸ್ತಾನೆ ಇದ್ದಾಳೆ. ಬರ್ಲಿ, ಬಂದ ಮೇಲೆ ನನ್ನ ಬಲ್ಲಂಟಿ ದಯದಿಂದ ಅವಳಿಗೆ ನನ್ನ ಕಾಮತ ಅವಳು ಏನು ಅಂತ ತೋರಿಸ್ತೀನಿ. ಹಾಯ್, ನಾನು ತಡವಾಗಿ ಬಂದಿದ್ದಕ್ಕೆ ತಮಗೆ ಕೋಪನಾ? ಕೋಪ ಏನಿಲ್ಲ ಕಾಂಚನ, ಈ ನಿನ್ನ ಸೌಂದರ್ಯದ ಮುಂದೆ ನನ್ನ ಕೋಪ ಎಲ್ಲ ಕರಗಿ ನೀರಾಗಿ ಹೋಯಿತು. ಅಂದ್ರೆ ಈ ರಚಿಕತೆ ಕಣ್ಣಲ್ಲಿ ನಾನು ಅಷ್ಟೊಂದು ಸೊಗಸಾಗಿ ಕಾಣ್ತಾ ಇದ್ದೀನಿ. ಹೌದು ಕಾಂಚನ, ಈ ನಿನ್ನ ಸೌಂದರ್ಯ ನನ್ನ ಮನದೊಳಗೆ ಹೋಯಿತು. ನನ್ನಲ್ಲಿ ಸಿಟ್ಟಲ್ಲ ಮಾಯವಾಯಿತು. ನೋಡಿ, ಈ ನಿಮ್ಮ ಹೊಗಳಿಕೆ ಚಿಕ್ಕದಾಗಿರ್ಲಿ ಕಾಂಚನ. ಹೀಗೆ ಬೇರೆ ಮಾತಿನಲ್ಲಿ ಮರ ಮಾಡ್ತೀವೋ ಇಲ್ಲ ನಿನ್ನ ಈ ಕೋಗಿಲೆ ಕಂಠದಿಂದ ಒಂದು ಹಾಡವನ್ನು ಹಾಡಿ ನನ್ನ ಮನದೊಲಿಸುತ್ತೆ. ಆಗ್ಲಿ ರೀ, ನಿಮ್ಮ ಆಸೆ ಅಂತೆ ಆಗ್ಲಿ. ಕಾಂಚನ, ನಿಮ್ಮಪ್ಪನಿಗೆ ಮೋಸ ಆಗಿದ್ದು ನಿನಗೂ ಚೆನ್ನಾಗಿ ಗೊತ್ತು. ನಿಮ್ಮ ಮಕ್ಕಳಿಗೆ ಮೋಸ ಮಾಡಿ ಕರೆದುಕೊಂಡು ಹೋದದ್ದು ನಿನಗೂ ಚೆನ್ನಾಗಿ ಗೊತ್ತು. ಅವರ ಮೇಲೆ ಹೇಗಾದರೂ ಮಾಡಿ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ನೋಡಿ, ನನ್ನ ತಂದೆಯ ಪ್ಲಾನ್ ನಿಮ್ಮ ಪ್ಲಾನ್ ಒಂದೇ ಆಗಿದೆ. ಆ ನಂತರ ಅವರ ಮೇಲೆ ಸೇನೆ ತೀರಿಸಿಕೊಂಡ ನಂತರ ಇಡೀ ನಿನ್ನ ಹೇಗಾದರೂ ಮಾಡಿ ನನ್ನ ಬಾಳ ಸಂಗಾತಿಯನ್ನು ಮಾಡಿಕೊಡ್ತೇನೆ. ಆದಷ್ಟು ಬೇಗ ನಿಮ್ಮ ಅಪ್ಪನಿಗೆ ಈ ಸುದ್ದಿಯನ್ನು ಹೇಳಿದ್ರಾಯ್ತು. ಆಗ್ಲಿ, ನೀವು ಹೇಳಿದಂತೆ ನಾನು ಬಯಸುತ್ತೇನೆ. ಹಾಗೆ ಮಾಡಿ ತೋರಿಸ್ತೇನೆ. ನಾನು ಬರಲಾ ರಾಜಾ? ಓಕೆ, ಬಾಯ್. ಈ ವಿಕ್ರಮನ ಮಾತಿಗೆ ಬರಲಾಗಿ ಹೋಗಿದ ಕಾಂಚನ, ಹೇಗಾದರೂ ಮಾಡಿ
ಕಾಂಚನನ ಹೃದಯದ ರಾಯಿನ್ಯ ಮಾಡಿಕೊಳ್ಳಬೇಕೆಂದು ಹಂಬಲಿಸಿ ಬಂದಿರುವ ನನ್ನ ಆಸೆ ಈರಳೆಯುವಂಗ ಕಾಣುತ್ತೆ. ಹೇಗಾದರೂ ಮಾಡಿ ಇವಳಿಂದ ಇವಳ ತಲೆಯಲ್ಲಿ ವಿಷದ ಬೀಜವನ್ನು ಬಿತ್ತಿ ಇವಳನ್ನೇ ಸತಿಯಾಗಿ ಪಡೆದುಕೊಂಡು ಇವರ ಅಪ್ಪನ ಆಸ್ತಿಯನ್ನು ಎತ್ತಿ ಹಾಕಿದರೆ ಷರತ್ತು ಹಾಕಿದ ಸರ್ಕಾರ